ಪರಮೇಶ್ವರ, ಏನ್ ನಡೀತಿದೆ ಇಲ್ಲಿ? ಬಿಡಿ, ಯಾರದು? ಬಿಡಿ ನನ್ನ ಕೈನ. ಯಾರು ನೀವು? ತ್ರಿಶೂಲ್, ತ್ರಿಶೂಲ್ ಎಲ್ಲಿದ್ಯಾ? ನಾನು ಇಲ್ಲೇ ಇದ್ದೀನಿ. ಯಾಕೆ ಇರ್ಸ್ಕೊತಾ ಇದೀಯಾ? ಏನಾಯ್ತು? ತ್ರಿಶೂಲ್, ಈ ಸೀರೆನ ಯಾರು ತಂದು ಕೊಟ್ಟಿದ್ದು? ನೀನೇ ತಾನೆ? ನಾನು ಉಟ್ಕೋಬೇಕು ಅಂತ ಆಸೆಯಿಂದ ತಂದು ಕೊಟ್ಟಿದ್ದಾನೆ. ಅದು ನಿಜ ಹೇಳು, ಯಾರು ತಂದಿದ್ದು? ನನ್ನಿಂದ ಏನು ಮುಚ್ಚಿಡ್ಬೇಡ. ತ್ರಿವಿಕ್ರಮ್ ತಂದಿದ್ದ. ಮತ್ತ್ಯಾಕೆ ನೀನ್ ತಂದಿದ್ದು ಅಂತ ನನಗೆ ಕೊಟ್ಟೆ? ನಾನು ಯಾವಾಗ ಹಾಗೆ ಇದೆ? ಅಲ್ಲ, ಈ ಸೀರೆ ನಿನಗೆ ಅಂತ ಕೊಟ್ಟಿದ್ದು ನಿಜ, ಆದ್ರೆ ನಾನೇ ತಂದಿದ್ದು ಅಂತ ಹೇಳಿದ್ನ? ಅಂದ್ರೆ ಈ ಸೀರೆನ ಯಾಕೆ ಹೇಗೆ ಮಾಡ್ದೆ ತ್ರಿಶೂಲ್? ಬೇರೆ ಯಾರು ತಂದ್ಕೊಟ್ಟಿದ್ ಸೀರೆನ ನಾನು ಉಟ್ಕೊಳ್ಳೋ ಹಾಗಾಯ್ತಲ್ಲ. ನೀನ್ ತಂದ್ಕೊಟ್ಟಿದ್ದು ಅಂತ ನನ್ಗೆ ಎಷ್ಟು ಸಂಭ್ರಮ ಪಟ್ಟೆ. ಮುಂದೆ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ ನನ್ಗೆ? ಯಾಕೆ ಹೇಳಲಿಲ್ಲ? ಶಿವಾನಿ, ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನಗೆ? ಅಲ್ಲ, ತ್ರಿವಿಕ್ರಮ್ ಬೇರೆಯವನ? ನಮ್ಮನೆಯವನ ತಾನೆ? ನಮ್ಮನೆಯವರು ಬೇರೆ ಯಾರು ತಾನಿದ್ರು ನೀನು ಸೀರೆ ಉಟ್ಕೋತಾ ಇದ್ದೆ ಅಲ್ವಾ? ಇದ್ರಲ್ಲಿ ಏನಾಗಿದೆ? ಇಲ್ಲ ತ್ರಿಶೂಲ್, ಯಾವಾಗ್ಲೂ ಪರಿಸ್ಥಿತಿ ಒಂದೇ ತರ ಇರೋದಿಲ್ಲ. ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಿದ್ರು ಹೇಗೋ ಸಹಿಸ್ಕೊತಿದ್ದೆ, ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ನೀನ್ ಹೀಗ್ ಮಾಡ್ಬಿಟ್ಟಿಯಲ್ಲ. ಈ ಸೀರೆನ ಹುಟ್ಟಿರೋದು ನನಗೆ ಮುಳ್ಳನ್ನ ಹೊದ್ದಿರೋ ತರ ಅನಿಸ್ತಾ ಇದೆ. ಬೇಡ, ಯಾವುದೇ ಕಾರಣಕ್ಕೂ ನನಗೆ ಸೀರೆ ಬೇಕಾಗಿಲ್ಲ. ಶಿವಾನಿ, ಶಿವಾನಿ, ಯಾಕೆ ಮಾಡ್ತಾಳೆ? ಆರ್ತಿ ತಗೊಳ್ಳಿ. ನೋಡಿ, ಈಗ ಈ ಮನೆಗೊಂದು ಕಳೆ ಬಂತು. ನಮ್ಮ ಅಜ್ಜಿ ಈ ಮನೇಲಿ ಇರ್ಬೇಕಿತ್ತು. ಯಾಕೆ ಹಬ್ಬ ಮಾಡಿಲ್ಲ ಅಂತ ಎಲ್ರಿಗೂ ಬೆಂಡೆತ್ತಿರ್ತಿದ್ರು. ಪ್ರಸಾದ ತಗೊಳ್ಳಿ. ಪ್ರಸಾದ ಹೇಗಿದೆ? ನಾನೇ ಮಾಡಿದ್ದು. ನಮ್ಮ ಮನೇಲಿ ಪ್ರಸಾದ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ನೀವೆಲ್ಲ ತಿನ್ಬೇಕು ಒಂದ್ಸಲ. ನೀವು ನಮ್ಮ ಮನೆಗೆ ಬಂದ್ರೆ ತಾನೇ ತಿನ್ನಕ್ಕಾಗೋದು. ಹೇ, ಕರೆಕ್ಟು. ನೀವೆಲ್ಲ ಯಾಕೆ ನಮ್ಮ ಮನೆಗೆ ಬರಬಾರ್ದು? ನಾವೆಲ್ರು? ಅಯ್ಯೋ, ಯಾಕೆ ಆ ರೀತಿ ಕೇಳ್ತಿದ್ದೀರಾ? ನಮ್ಮ ಮನೆ ತುಂಬಾ ದೊಡ್ಡದು, ನಿಮ್ಮೆಲ್ರಿಗೂ ಜಾಗ ಸಾಲತ್ತೆ. ಅಲ್ಲ, ಅದು ಅವ್ರು ಹೇಳ್ತಿರೋದು ಹಾಗಲ್ಲ. ಸುಮ್ಮನೆ ನಾವೆಲ್ಲ ಯಾಕೆ? ಅಜಿತನ್ನೇ ಕರ್ಕೊಂಡು ಹೋಗು. ನೀವ್ ನಾಳೆ ನಮ್ಮ ಮನೆಗೆ ಬರ್ತಿದ್ದೀರಾ, ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಸರಿ, ನಾನಿನ್ ಹೊರಡ್ತೀನಿ. ಅಂಕಲ್, ಬರ್ತೀನಿ. ಬಾಯ್. ಪರವಾಗಿಲ್ಲ ಅಣ್ಣ, ಬೇಟೆನ ಸರಿಯಾಗಿ ಪಳಗಿಸಿದ್ಯಾ? ಇವಳು ಚಿಕ್ಕ ಒಡೆಯರಿಗೆ ಹತ್ರ ಆದಷ್ಟು ನಾವು ಆದಿಶೇಷ ಮತ್ತು ನಾಗನಿಗೆ ಹತ್ರ ಆಗ್ತೀವಿ. ಹೇಗಾದ್ರೂ ಮಾಡಿ ನಾವು ಆ ಮನೆಗೆ ಸೇರ್ಲೇಬೇಕು. ಅಜಿತನ ವೇಗ ನೋಡ್ತಾ ಇದ್ರೆ ಆ ದಿನ ದೂರ ಇಲ್ಲ ಅನ್ನಿಸ್ತಾ ಇದೆ. ಅಪ್ಪಾಜಿ, ನನಗೆ ಚಿಂತೆ ಆಗ್ತಿದೆ. ನೀವು ನನಗೆ ಬಲವಂತ ಮಾಡ್ತಿದ್ದೀರಾ. ಈ ಕಷ್ಟದ ಕೆಲಸವನ್ನ ನಿನಗೆ ವಹಿಸಿರೋದು ನೀನು ಸಾಧಿಸಿ ತೋರಿಸ್ಲಿ ಅಂತ. ನೀನು ಸಾಧಿಸಿ ತೋರಿಸ್ಲೇಬೇಕು ಅಜಿತ, ಬೇರೆ ದಾರಿನೇ ಇಲ್ಲ. ಶಿವಾನಿ, ಯಾಕೆ ಹಿಂಗೆ ಆಡ್ತಾ ಇದೆಯಾ? ತೀರಾ ಅತಿ ಆಯ್ತಿದೆ. ಯಾಕೆ ಶಿವಾನಿ ಇಷ್ಟೊಂದು ಓವರ್ ಡ್ರಾಮಾ ಮಾಡೋ ಅವಶ್ಯಕತೆ ಏನಿದೆ? ನಿನ್ಗಿದೆಲ್ಲ ಅರ್ಥ ಆಗಲ್ಲ. ನನಗೇನು ಅರ್ಥ ಆಗೋದಿಲ್ಲ? ಅಲ್ಲ, ಅವ್ನು ತಂದ್ಕೊಟ್ಟಿರೋ ಸೀರೆ ಹಾಕೊಳ್ಳೋದಕ್ಕೆ ಏನು ನಿನಗೆ ಏನು ಇಷ್ಟ ಆಗಿಲ್ಲ? ನಿನಗೆ ಇದ್ರ ಬಣ್ಣ ಇಷ್ಟ ಆಗ್ಲಿಲ್ವಾ? ಏನು ಭಾವನೆ ಇಷ್ಟ ಆಗ್ಲಿಲ್ಲ. ಭಾವನೆ? ಏನ್ ಮಾತಾಡ್ತಾ ಇದೆಯಾ ಶಿವಾನಿ ನೀನು? ಶಿವಾನಿ,
ಅವನು ಮನೆಯವ್ರು ಎಲ್ರಿಗೂ ಅವಾಗ ಗಿಫ್ಟು ಸೀರೆ ಆ ಥರ ಏನಾದರೂ ತಂದ್ಕೊಡ್ತಾ ಇರ್ತಾನೆ. ಇವಾಗ ನಿನಗೂ ಅದೇ ಥರ ತಂದ್ಕೊಟ್ಟಿದ್ದಾನೆ ಅಷ್ಟೇ. ಮನೆಯವ್ರಿಗೆ ಮಾಡಿರ್ಬೋದು ತ್ರಿಶೂಲ್, ಆದ್ರೆ ನನಗಿಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ನನ್ನ ಗಂಡನೇ ಸೀರೆ ತಂದ್ಕೊಡ್ಬೇಕು. ಶಿವಾನಿ, ಇಷ್ಟೊಂದು ಹಠ ಒಳ್ಳೇದಲ್ಲ. ನಾನು ಹಠ ಮಾಡ್ತಿಲ್ಲ ತ್ರಿಶೂಲ್. ಪ್ರತಿಯೊಬ್ಬ ಹೆಣ್ಣಿಗೂ ತನ್ನ ಗಂಡನೇ ಅವಳಿಗೆ ಸೀರೆ ತಂದ್ಕೊಡ್ಬೇಕು ಅಂತ ಆಸೆ ಇರುತ್ತೆ. ಆಯ್ತು, ನೆಕ್ಸ್ಟ್ ಟೈಮ್ ನಾನೇ ತಂದ್ಕೊಡ್ತೀನಿ ಬಿಡು. ಅದೆಲ್ಲ ನನಗೆ ಗೊತ್ತಿಲ್ಲ. ಬೇರೆ ಯಾರೋ ಕೊಟ್ಟಿರೋ ಸೀರೆನ ನಾನು ಉಟ್ಕೊಳ್ಳೋದಿಲ್ಲ, ನನಗೆ ಬೇಕಾಗಿಲ್ಲ. ಹೋಗಿ ಅವ್ನ ಮುಖದ ಮೇಲೆ ಎತ್ತು ಬಾ. ಬೇರೆ ಯಾರು ಅಲ್ಲ ಶಿವಾನಿ, ನಮ್ಮನೆ ಅವನೇ ಅಲ್ವಾ ಅವನು. ನನ್ನ ಬ್ರದರ್. ನಾನು ಹಂಗೆಲ್ಲ ಮಾಡೋಕ್ಕಾಗಲ್ಲ ಶಿವಾನಿ. ನಿನಗೆ ನನ್ನ ನೋವು ಅರ್ಥನೇ ಆಗ್ತಿಲ್ವಾ ತ್ರಿಶೂಲ್? ಇದ್ರಲ್ಲಿ ನೋವು ಪಡೋಂಥದ್ದು ಏನಿದೆ ಶಿವಾನಿ? ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ ನೀನು. ಅಂದ್ರೆ ನಾನ್ ಮಾಡ್ತಿರೋ ತಪ್ಪು ಅಂತನಾ? ನೀನ್ ಆ ಕೆಲಸ ಮಾಡೋದಿಲ್ವಾ? ಒಂದು ಕ್ಷಣನೂ ಈ ಸೀರೆ ನನ್ನ ಮುಂದೆ ಇರೋದು ನನಗಿಷ್ಟ ಇಲ್ಲ ತ್ರಿಶೂಲ್. ನೀನೇ ಹೋಗ್ಕೊಡ್ತೀಯೋ ನಾನೇ ಹೋಗ್ಕೊಡ್ಲೋ? ಮಾತಾಡ್ಬೇಡ ನೀನು. ನಾನು ಮತ್ತೆ ಬರೋಷ್ಟರಲ್ಲಿ ಈ ಸೀರೆ ಇಲ್ಲಿರಬಾರ್ದು. ಬಿಡು ತ್ರಿಶೂಲ್, ನನ್ನನ್ನ ಕೈ ಯಾಕೆ ಹಿಡ್ಕೊಂಡಿದ್ಯಾ? ತ್ರಿಶೂಲ್, ನಿನಗೆ ಹೇಳ್ತಾ ಇರೋದು ಬಿಡು ನನ್ನ ಕೈನ. ಮಾಡೋದೆಲ್ಲ ಮಾಡಿ ಈಗ ಕ್ಷಮೆ ಕೇಳಿ ನನ್ನನ್ನ ಸಮಾಧಾನ ಮಾಡಕ್ ಬಂದಿದ್ಯಾ? ನನಗೆ ಎಷ್ಟು ನೋವಾಗಿದೆ ಗೊತ್ತಾ? ನಿನ್ ಜೊತೆ ಮಾತಾಡೋದಕ್ಕೂ ನನಗಿಷ್ಟ ಇಲ್ಲ. ಬಿಡು ಅಂದೆ ತಾನೆ. ನನಗ್ ಕೋಪ ಬರ್ಸ್ಬೇಡ ತ್ರಿಶೂಲ್. ತ್ರಿಶೂಲ್, ನೀನು ಇದೇನಿದು? ಯಾರು ಕಾಣಿಸ್ತಿಲ್ವಲ್ಲ? ನನ್ ಕೈ ಹಿಡ್ಕೊಂಡಿರೋ ತರ ಇದೆಯಲ್ಲ? ಸೌಂದರ್ಯ ನನ್ನ ಹಾಗೆ ಸೆಳೀತಾ ಇದೆ. ಇಚ್ಛಾಧಾರಿನಾಗಿ ನೀನು ನನ್ನ ವಶವಾಗುವ ಕ್ಷಣಗಳು ಹತ್ರ ಬರ್ತಾ ಇದೆ. ಶಿವಾನಿ, ಹೋಗು ಹೋಗು, ನೀನು ನನ್ನ ವಶವಾಗುವ ಕ್ಷಣಗಳು ಹತ್ರ ಬರ್ತಾ ಇದೆ. ಶಿವಾನಿ, ಏನಮ್ಮ ಶಿವಾನಿ, ಪೂಜೆ ಎಲ್ಲ ಅರ್ಧಮರ್ಧ ಆಗಿದೆ. ಇವತ್ತು ದುರ್ಗಾಷ್ಟಮಿ, ಬನ್ನಿ ಕಡೆ ಪೂಜೆ ಮಾಡಬೇಕು ಅಂತ ಯಾರಿಗೂ ನೆನಪೇ ಇಲ್ವಾ? ಅಯ್ಯೋ ಕ್ಷಮಿಸಿ ಅಜ್ಜಿ, ನೆನಪಾಗ್ಲಿಲ್ಲ. ಪರವಾಗಿಲ್ಲ, ದೇವ್ರ ಮುಂದೆ ಅರ್ಶನ ಕುಂಕುಮ ಇದೆ, ತಗೊಂಡು ಹೋಗಿ ಪೂಜೆ ಮಾಡಮ್ಮ. ಸರಿ. ದಮಯಂತಿ, ಯಾರಾದ್ರೂ ನನ್ನ ಹಿಂದೆ ಬರ್ತಾ ಇದ್ದಾರ? ಯಾರು ಇಲ್ವಲ್ಲ. ಎಲ್ಲ ನನ್ನ ಭ್ರಮೆ ಅನ್ಸುತ್ತೆ. ಇಲ್ಲ, ಯಾರೋ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ. ಯಾರದು? ಯಾರಾದ್ರೂ ಇದ್ದೀರಾ? ಯಾರೂ ಇಲ್ಲ. ಮೊದಲು ಪೂಜೆ ಮುಗಿಸ್ಕೊಂಡು ನಾನು ಇಲ್ಲಿಂದ ಹೊರಡ್ಬೇಕು. ಇದೇನಿದು? ಮತ್ತೆ ನನ್ನ ಕೈ ಹಿಡ್ಕೊಂಡಾಗ ಅನ್ಸ್ತಿದ್ಯಲ್ಲ? ನನಗೆ ಯಾಕೆ ಹೀಗಾಗ್ತಿದೆ? ಪರಮೇಶ್ವರ, ಏನ್ ನಡೀತಿದೆ ಇಲ್ಲಿ? ಬಿಡಿ. ಯಾರದು? ಬಿಡಿ ನನ್ನ ಕೈನ. ಯಾರು ನೀವು? ಚಂದ್ರ ರಾವಣ ಸ್ಕುಲಿ
ಛೇ, ಈ ಶಿವಾನಿ ಬನ್ನಿಗಿಡ ಪೂಜೆ ಮಾಡಮ್ಮ ಅಂತಂದ್ರೆ ಬರೀ ಅರ್ಶಿನ ಕುಂಕುಮ ಮಾತ್ರ ತಗೊಂಡು ಹೋಗಿದ್ದಾಳೆ. ಶುಚಿ ಮಾಡೋದಕ್ಕೆ ನೀರೇ ತಗೊಂಡು ಹೋಗಿಲ್ಲ. ಯಾವಾಗ್ಲೂ ಹೀಗ್ ಮಾಡೋದಿಲ್ಲ. ಯಾವ ಮೂಡ್ನಲ್ಲಿದ್ದಾಳೋ ಏನೋ, ಯಾಕೆ ಹೀಗ್ ಮಾಡಿದ್ಲು? ಇಲ್ಲಿ ಗೋವಿಂದ, ಗೋವಿಂದ, ಗೋವಿಂದ. ಹೇಳಿ ರಾಜಮಾತ, ಈ ಮಂತ್ರಿ ಮಹೋದಯನಿಂದ ತಮಗೇನು ಸಹಾಯವಾಗಬೇಕಿತ್ತು? ಆಹಾ ಆಹಾ, ನೀನು ಮಂತ್ರಿ ಮಹೋದಯನ? ಕರ್ಮ ಕರ್ಮ ನಂದು. ನೋಡು, ಮೇಲೆ ಟೆರೆಸ್ ಮೇಲೆ ಶಿವಾನಿ ಇದ್ದಾಳೆ, ಪೂಜೆ ಮಾಡ್ತಾ ಇದ್ದಾಳೆ. ಇದು ನೊಯ್ದು ಅವಳ ಕೈನಲ್ಲಿ ಕೊಡು, ತಗೋ. ಅವಮಾನ! ರಾಜಮಾತೆಯಿಂದ ಮಂತ್ರಿ ಮಹೋದಯನಿಗೆ ಘೋರ ಅವಮಾನ. ರಾಜ್ಯವನ್ನು ಕೈಗೆ ನೀಡುವ ಬದಲು ಚಮ್ಮನ್ನು ನೀಡುತ್ತಿರುವೆ. ದೇವ್ರೇ ದೇವ್ರೇ, ನಾನು ರಾಜಮಾತೆ, ಮಂತ್ರಿ ಅಂತೆ ನೀನು. ನೀನ್ ಈ ತರ ಮಾತಾಡೋದಕ್ಕೆ ದಿಗ್ವಿಜಯ್ ಯಾವಾಗ್ಲೂ ನಿನ್ನ ಬೈತಾ ಇರ್ತಾನೆ. ಇನ್ನಾದ್ರೂ ತಿದ್ಕೋ. ಹೋಗ್ಲಿ ಬಿಡಿ, ಅದಕ್ಕೆ ಬಾವಜಿ ಅಂತಲ್ಲ ನೀವು. ಇವಾಗ ಏನು, ಇದನ್ನ ತಗೊಂಡೋಗಿ ಶಿವಾನಿ ಕೊಡ್ಬೇಕು ತಾನೆ? ಹೋಗಿ ಕೊಡ್ತೀನಿ ಬಿಡಿ, ನೀವು ಹೊರಡಿ. ಆಯ್ತು, ಮಂತ್ರಿ ಅಂತೆ ಮಂತ್ರಿ. ಮಂತ್ರಿ ಅಲ್ಲ ನೀನು, ಕಂತ್ರಿ. ತಲೆ ಹರಟೆ ತಂದು. ಯಾಕೋ ಈ ರಾಜಮಾತಿದು ಮಾತುಗಳು ಜಾಸ್ತಿ ಆಗ್ತಾ ಇದೆ. ಆದಷ್ಟು ಬೇಗ ತಲೆ ಕಟ್ ಮಾಡಿಸ್ಬೇಕು. ಏನಿದು? ಯಾರು ನನ್ನ ಕೈ ಹಿಡ್ದಾಗ ಅನ್ಸ್ತಿದ್ಯಲ್ಲ? ಯಾಕೆ ಹೀಗಾಗ್ತಿದೆ? ಏನ್ ನಡೀತಿದೆ ಇಲ್ಲಿ? ಪರಮೇಶ್ವರ ಬಿಡಿ. ನೀನು ಯಾರನ್ನೇ ಬೇಡಿಕೊಂಡ್ರು ನನ್ನ ನಿಜ ರೂಪ ದರ್ಶನ ನಿನಗಾಗಲ್ಲ. ಈ ಮಾಯಾಸುರನ ಮಾಯಾವಿ ಆಟ ಈಗ ಶುರು. ನಾಗಲೋಕದ ಸುಂದರಿ ನೀನು, ನನ್ನವಳು. ನಿನ್ನ ಸೌಂದರ್ಯವನ್ನ ಸವಿಯಲೇಬೇಕು. ಅಲ್ಲ, ಪೂಜೆಗೆ ಅಂತ ಬಂದವಳು ಇದೇನ್ ಮಾಡ್ತಿದ್ದಾಳೆ? ಇವಳು ಕೈಗೆ ಏನಾಯ್ತಪ್ಪ? ಇದೇನಿದು? ವಿಷ್ಣುದಾದನ್ ತರ ಇಮಿಡೇಟ್ ಮಾಡ್ತಾ ಇದ್ದಾಳೆ, ಸ್ಟೈಲ್ ಫಾಲೋ ಮಾಡ್ತಿದ್ದಾಳ. ಆದ್ರೆ ಕೈಯಲ್ಲಿ ಬಳೆನೇ ಇಲ್ವಲ್ಲ. ಇದೇನಪ್ಪ, ಇವಳಿಗೆ ಏನಾಯ್ತು? ಏನಾದ್ರೂ ಕುಚ್ಕಿ ಹಿಡಿದಿದ್ಯಾ? ಯಾವುದಕ್ಕೂ ಇವಳಿಂದ ದೂರ ಇರೋದೇ ಒಳ್ಳೇದು. ಶಿವನೇ, ಯಾರಿವನು? ನನ್ನ ಕೆಲಸಕ್ಕೆ ಅಡ್ಡಿ ಮಾಡೋಕ್ಕೆ ಮುನ್ನ ಇವಳನ್ನ ಕರ್ಕೊಂಡು ಹೋಗ್ಬಿಡ್ಬೇಕು. ಅಜ್ಜಿ, ಇವತ್ತು ಮನೇಲಿ ದಸರಾ ಪೂಜೆ ನಡೀತಾ ಇದೆ. ನಿಂಗೋಸ್ಕರ ಅಂತ ಪ್ರಸಾದ ತಂದಿದ್ದೀನಿ. ನನಗ್ ಬೇಡ ಬೇಡ, ತೆಗಿಯೋ ಕೈನ. ಯಾಕಜ್ಜಿ, ಏನಾಯ್ತು? ಮೊಮ್ಮಗನೆ, ಅಪಾಯದ ಸುಳಿಯಲ್ಲಿ ಸಿಲುಕಿದ್ಯಾ ನೀನು. ಏನ್ ಅಪಾಯ ಅಜ್ಜಿ? ನಿನಗೇನು ತೊಂದರೆ ಕಾದಿದೆ ಕಣೋ, ನಿನಗೇನು ಆಗುತ್ತೆ. ಸುಮ್ನೆ ಏನೋ ಹೇಳ್ಬೇಡ ಅಜ್ಜಿ. ಯಾರೇನ್ ಮಾಡಕ್ಕಾಗುತ್ತೆ ನಂಗೆ? ಅಷ್ಟಕ್ಕೂ ನನ್ನ ಹತ್ರ ಎಷ್ಟೊಂದು ಶಕ್ತಿ ಇದೆ. ನಿನ್ನ ಶಕ್ತಿಯನ್ನ ಮೀರಿಸೋ ರಾಕ್ಷಸ ನಿನ್ನ ಸುತ್ತ ಸುಳಿದು ಹೋಗಿದ್ದಾನೆ. ರಾಕ್ಷಸ ನನ್ ಸುತ್ತ ಇದ್ದಾನ? ಸಾಧ್ಯನೇ ಇಲ್ಲ ಅಜ್ಜಿ, ನಾನು ಎಲ್ಲೂ ಹೋಗೇ ಇಲ್ವಲ್ಲ. ನೀನ್ ಎಲ್ಲಿ ಹೋಗಿದ್ಯೋ ಏನೋ ಗೊತ್ತಿಲ್ಲ, ಆದ್ರೆ ರಾಕ್ಷಸ ನಿನ್ನನ್ನ ಸುತ್ತುವರೆದು ಹೋಗಿದ್ದು ಮಾತ್ರ ಸತ್ಯ. ಅಜ್ಜಿ, ರಾಕ್ಷಸ ನಾನು ಸುತ್ಕೊಂಡಿದ್ದಿದ್ರೆ ನನಗೆ ಗೊತ್ತಾಗ್ಬೇಕಿತ್ತಲ್ವಾ? ಮೋಸ್ಟ್ಲಿ ನೀನು ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ. ರಾಕ್ಷಸರ ಮಧ್ಯೆನೆ ಬದುಕನ್ನ ಜಯಿಸಿಕೊಂಡು ಬಂದವಳು ನಾನು. ನನಗೆ ರಾಕ್ಷಸರ ಬಗ್ಗೆ ಗೊತ್ತಾಗಲ್ವಾ? ಅವರು ಯಾರ ಹತ್ರ ಸುಳಿದ್ರು ನನಗೆ ಅವರ ವಾಸನೆ ಮೂಗಿಗೆ ಬಿಡಿಯುತ್ತೆ. ನಿನ್ನ ದೇಹದಿಂದ ಬರ್ತಾ ಇರೋದು ಅಂತದ್ದೇ ವಾಸನೆ. ಅವನು ನಿನ್ನನ್ನ ಸುತ್ತಿದ್ದಾನೆ, ನಿನ್ನನ್ನ ಮುಟ್ಟಿದ್ದಾನೆ. ಏನೋ
ಹೌದು ಹೌದು, ಆ ವಾಸನೆ ಇನ್ನೂ ಹಾಗೆ ಇದೆ. ಎಚ್ಚರವಾಗಿರೋ ಮೊಮ್ಮಗನೇ, ನಿನಗೇನ್ ಬೇಕಾದ್ರೂ ಅಪಾಯವಾಗಬಹುದು. ಯಾರದು? ನನಗ್ ಗೊತ್ತಿಲ್ಲದೆ ಯಾರು ಬರಕ್ ಸಾಧ್ಯ? ರಾಕ್ಷಸನ್ಗೆ ಏನ್ ಕೆಲಸ? ಯಾರಿಗೆ ಏನ್ ಮಾಡಕ್ ಬಂದಿದ್ದಾನೆ? ಯಾವುದೇ ಕಾರಣಕ್ಕೂ ಮೈ ಮರಿಬೇಡ. ಹುಷಾರು. ಸರಿ ಅಜ್ಜಿ. ನನ್ನನ್ನ ಸಾಯಿಸ್ಬೇಕು ಅಂತ ರಾಕ್ಷಸನ್ನ ಕರೆಸಿರ್ಬೋದಾ? ಶಿವಾನಿ ಎಲ್ಲೋಗ್ಬಿಟ್ಲು ಇವಳು? ತ್ರಿವಿಕ್ರಮ್ ಕೊಟ್ಟಿದ್ದ ಸೀರೆನ ನಾನು ಕೊಟ್ಟಿದ್ದು ಅಂತ ಅನ್ಕೊಂಡು ರೂಮಿನ ಹೊರಗೋದವಳು ಎಲ್ಲಿಗೆ ಹೋದವಳು? ಎಲ್ಲೋಗಿರ್ಬೋದು? ಶಿವಾನಿ, ಮಾವ, ಶಿವಾನಿ ನೋಡಿದ್ರು? ಯಾಕೆ 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 ಏನಾಯ್ತು? ನಾನು ಶಿವಾನಿ ನೋಡಿದ್ರ ಅಂತ ಕೇಳಿದ್ದೆ, ಅದಕ್ಕೆ ಯಾಕೆ ಬೆಸ್ಟ್ ಬೀಳ್ತಾ ಇದ್ದೀರಾ? ನೋಡಿದ್ರ ಶಿವಾನಿನ? ಅಲ್ಲ, ನಾನು ಏನ್ ಕೇಳ್ತಾ ಇದ್ದೀನಿ, ನೀವೇನ್ ಹೇಳ್ತಾ ಇದ್ದೀರಾ? ನಾನು ಕೇಳಿ ಶಿವಾನಿ ನೋಡಿದ್ರ ಅಂತ. ನೋಡಿದ್ರ ಎಲ್ಲಿ ಎಲ್ಲಿ? ಅಯ್ಯೋ ಮಾವ, ನಿಮಗೆಲ್ಲ ತಲೆ ಕೆಟ್ಟಿದೆ ಅನ್ಸತ್ತೆ. ನಾನು ಕೇಳ್ತಾ ಇರೋದಕ್ಕೂ ನೀವು ಹೇಳ್ತಾ ಇರೋದಕ್ಕೂ ಸಿಂಕೆ ಆಗ್ತಲ್ಲ. ನಂಗೆ ಟೈಮ್ ಇಲ್ಲ. ನೀವು ಯಾರು ನನ್ನ ಕೈನ ಹಿಡ್ಕೊಂಡಿರೋದು? ಬಿಡಿ ನನ್ನ ಕೈನ. ಪರಮೇಶ್ವರ, ಯಾವ ಶಕ್ತಿ ಇದು? ಚಾದಾರಿ ನಾಗಿನಿ, ನಾಗಲೋಕದ ಮಹಾರಾಣಿ, ಸುಂದರಿ. ಯಾರು ನೀನು? ಅಸುರ, ಮಾಯಾಸುರ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಏನಿನ್ ಉದ್ದೇಶ? ನಿನ್ನ ಸಂಹಾರ ಮಾಡೋದು. ನನ್ನನ್ನ ಸಂಹಾರ ಮಾಡೋಕ? ನಾನೇನ್ ಮಾಡಿದ್ದೀನಿ ನಿನ್ಗೆ? ನನ್ನನ್ನೇ ಸಂಹಾರ ಮಾಡ್ತೀಯಾ? ನೀನು ಯಾರ ಮೇಲೆ ಸೇಡು ತೀರಿಸಿಕೊಳ್ಳಲು ಭೂಮಿಗೆ ಬಂದಿದ್ಯೋ ಅವರೇ ನನ್ನ ಮಿತ್ರರು. ಯಾರು ನಿನ್ನ ಮಿತ್ರರು? ನನ್ನ ಮಿತ್ರರ ಶತ್ರು ನೀನು. ನೀನು ಯಾವ ಉದ್ದೇಶದಿಂದ ಭೂಲೋಕಕ್ಕೆ ಬಂದಿದ್ದೀಯೋ ಎಲ್ಲವೂ ನನಗೆ ತಿಳಿದಿದೆ. ಏನು? ನಾಗಮಣಿಯನ್ನು ಅಪಹರಿಸಿದ ದುಷ್ಟರು ನಿನ್ನ ಮಿತ್ರರ? ಹೇಳು ಯಾರವರು? ನೀನು ಅವ್ರನ್ನ ನೋಡಿದ್ಯಾ? ಅವ್ರು ಯಾರು ಅಂತ ನನಗೆ ತೋರ್ಸು. ನಾನು ಅವ್ರನ್ನ ಸಂಹಾರ ಮಾಡಿ ಅವರಿಂದ ನಾಗಮಣಿನ ಪಡಿಬೇಕು. ಅದು ಅಸಾಧ್ಯ. ನಿನ್ನ ಉಸಿರು ಉಳಿದರೆ ತಾನೇ ಅವರಿಂದ ನಾಗಮಣಿಯನ್ನ ನೀನು ಪಡೆಯೋದಕ್ಕೆ ಸಾಧ್ಯವಾಗೋದು. ಮೊದಲು ನಿನ್ನ ಉಸಿರು ಉಳಿಸ್ಕೋ. ನಿನ್ನ ಶಕ್ತಿ ನನ್ನ ಮುಂದೆ ನಶ್ವರ. ನನ್ನ ಶಕ್ತಿ ಮುಂದೆ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಯತ್ನ ಮಾಡಿ ಮತ್ತಷ್ಟು ನೋವನ್ನು ಅನುಭವಿಸಬೇಡ. ಇಚ್ಛಾಧಾರಿ ನಾಗಿಣಿ, ನೀನು ನನ್ನ ವಶವಾದ ಕೂಡಲೇ ನಿನ್ನನ್ನು ಸಂಹಾರ ಮಾಡಲು ಯೋಜನೆ ಹಾಕಿಕೊಂಡಿದ್ದೆ. ಆದರೆ ನಿನ್ನನ್ನು ಹಾಗೆ ಸಂಹಾರ ಮಾಡಿದರೆ ನೀನು ಇಷ್ಟು ಸೌಂದರ್ಯವತಿಯಾಗಿದ್ದು ವ್ಯರ್ಥವಾಗುತ್ತದೆ. ಬಳುಕೋ ಮೈಮಾಟ, ಮನಸ್ಸನ್ನು ಸೆಳೆಯೋ ನಿನ್ನ ಕಣ್ಣೋಟ ಆ ದೇವತೆನೇ ದರಗಿಳಿದ ಹಾಗಿದೆ. ನೀನು ಸಾಯೋಕ್ಕೂ ಮುಂಚೆ ನನ್ನ ದಾಸಿಯಾಗಬೇಕು. ನಾನು ನಿನ್ನ ಅಂದವನ್ನು ಸವಿಯಬೇಕು.